ಈಗಾಗಲೇ 6ನೇ ಪಾಯಿಂಟ್ ನಲ್ಲಿ 7-8 ಮೂಳೆಗಳು ಪತ್ತೆಯಾಗಿದೆ. ಜೊತೆಗೆ ತಲೆಬುರುಡೆ ಕೂಡ ಪತ್ತೆಯಾಗಿರುವುದನ್ನ ನಾವು ಗಮನಿಸ್ತಾ ಇದ್ದೀವಿ. ಸದ್ಯಕ್ಕೆ 6ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ಮುಕ್ತಾಯವಾಗಿದೆ. ನೋಡಿ, ಫಸ್ಟ್ ಮೊದಲನೇದಾಗಿ 1-2 ಮೂಳೆಗಳು ಅಂತ ಹೇಳಿತ್ತು. ಈಗ 7-8 ಮೂಳೆಗಳು ಅನ್ನೋದು ಗೊತ್ತಾಗ್ತಾ ಇದೆ. 6ನೇ ಪಾಯಿಂಟ್ ನಲ್ಲಿ 7-8 ಮೂಳೆಗಳು, ಜೊತೆಗೆ ತಲೆಬುರುಡೆ, ಕೈ ಕಾಲು ತಲೆಬುರುಡೆಯ ಚೂರುಗಳು ಕೂಡ ಪತ್ತೆಯಾದ ಬಗ್ಗೆ ಮಾಹಿತಿ ಸದ್ಯ ಸಿಕ್ಕಿರೋದು. ದೂರುದಾರ ಗುರುತಿಸಿದಂತಹ ಸ್ಥಳದಲ್ಲೇ ತಲೆಬುರುಡೆ ಮೂಳೆಗಳು ಪತ್ತೆಯಾಗಿದೆ. 6ನೇ ಪಾಯಿಂಟ್ ಒಂದರ ತಲೆಬುರುಡೆ ಮತ್ತೆ ಈ ಕೈಕಾಲುಗಳು ಏನ್ ಪತ್ತೆ ಆಗಿದೆ ಅದರ ಕುರಿತಂತೆ ಈಗ FSL ಟೀಮ್ ತನಿಖೆ ಪ್ರಕ್ರಿಯೆಯನ್ನ ಆರಂಭ ಮಾಡುತ್ತೆ. ಈಗಾಗಲೇ FSL ತಜ್ಞರು ಹೇಳ್ತಾ ಇರೋ ಪ್ರಕಾರ ಆ ಮೂಳೆಗಳನ್ನ ಒಂದ್ ಕಡೆ ಸ್ಟೋರ್ ಮಾಡ್ತಾರೆ. ಅದಾದ ನಂತರದಲ್ಲಿ ಅದರ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಪಡೆಯುವಂತಹ ನಿಟ್ಟಿನಲ್ಲಿ ಮುಂದಾಗ್ತಾರೆ ಅನ್ನೋದು. 6ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ಮುಕ್ತಾಯವಾಗಿದೆ. ಆಗ್ಲೇ ಹೇಳ್ತಾ ಇದ್ವಿ, ಅದೇ ಸ್ಥಳವನ್ನ ಸಂರಕ್ಷಿತ ಜಾಗ ಅನ್ನೋದಾಗಿಯೂ ಕೂಡ SIT ಗುರುತು ಮಾಡಿದ್ದಾರೆ. 6ನೇ ಪಾಯಿಂಟ್ ನಲ್ಲಿ ಸಿಕ್ಕಂತ ಮೂಳೆಗಳನ್ನ SIT ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ. 7-8 ಮೂಳೆಗಳನ್ನ ಇದಾಗಲೇ SIT ಸಂಗ್ರಹಿಸಿದೆ. ಕೈ ಮೂಳೆ, ಕಾಲು, ತಲೆಬುರುಡೆ ಈ ರೀತಿಯಾಗಿ ದೇಹದ ಬೇರೆ ಬೇರೆ ಭಾಗದ ಮೂಳೆಗಳನ್ನ ಸಂಗ್ರಹಿಸಿದೆ FSL ತಂಡ. ಆಗ್ಲೇ ಎಕ್ಸ್ಪರ್ಟ್ ಕೂಡ ಹೇಳ್ತಾ ಇದ್ರು ಯಾವ ರೀತಿ ಬಹಳ ಸಿಂಪಲ್ ಆಗಿರುತ್ತೆ, ಅವುಗಳನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಕವರ್ನಲ್ಲಿ ಹಾಕ್ತಾರೆ. ಆ ನಂತರದಲ್ಲಿ FSL ಲ್ಯಾಬ್ಗೆ, ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗೆ ತಗೊಂಡು ಹೋಗ್ತಾರೆ. ಮುಂದಿನ ಪ್ರಕ್ರಿಯೆಗಳು ನಡೆಯುತ್ತೆ ಅನ್ನೋದಾಗಿ ಇವೆಲ್ಲವೂ ಕೂಡ ಸಿಕ್ಕಿರೋದು 6ನೇ ಪಾಯಿಂಟ್ ನಲ್ಲಿ ದೇಹದ ಬೇರೆ ಬೇರೆ ಭಾಗದ ಮೂಳೆಗಳು ಸಿಕ್ಕಿವೆ. ಸಂರಕ್ಷಿತ ಜಾಗ ಅನ್ನೋದಾಗಿಯೂ ಕೂಡ ಅದನ್ನ ಗುರುತಿಸಲಾಗಿದೆ. ಆ ಜಾಗವನ್ನ ಗುರುತು ಮಾಡಲಾಗಿದೆ.